ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಏನಪ್ಪ ಅಂತ ಅಂದರೆ ಇವತ್ತು ಹುಣ್ಣಿಮೆ ಇದೆ. ದೇವಸ್ಥಾನದಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇವತ್ತು ಶನಿವಾರ ಬೇರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ನಿನ್ನೆ ನಾನು ದೇವ್ರನ್ನ ನಾವು ಯಾರೂ ನೋಡೋಕ್ಕಾಗಿಲ್ಲ, ಯಾಕಂದರೆ ಅಲಂಕಾರ ಮಾಡ್ತಾ ಇದ್ದಲ್ಲ ಕ್ಲೋಸ್ ಆಗಿತ್ತು. ಇವತ್ತು ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಎಲ್ಲ ಆಯಿತು, ಆಗಲೇ 6:30 ಆಗಿದೆ ಟೈಮು. ಆಮೇಲೆ ನಮ್ಮ ಮನೆ ಹತ್ರ ಗಣೇಶನ ದೇವಸ್ಥಾನ ಇದೆಯಲ್ಲ, ಅಲ್ಲಿ ನಾಟಕ ಬೇರೆ ನಡೀತಾ ಇದೆ. ಯಾವ ನಾಟಕ ನಡೀತಾ ಇದೆ ಅಂತ ನಾನು ಅದನ್ನು ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಇವತ್ತು ಬೆಂಗಳೂರು ಕರ್ಗ ಯಾರ್ಯಾರು ಹೋಗಿದ್ದೀರಾ, ಯಾವ ಥರ ನಡೀತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನೀವು ನೋಡ್ತಾ ಇದ್ದೀರಾ ವ್ಯೂಸ್ ಬರ್ತಾ ಇದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದಂಗೆ ನೋಡ್ತಾ ಇದ್ದೀರಾ. ಇಲ್ಲ ಯಾವ ಥರ ಕಂಟೆಂಟ್ ಕೊಡಬೇಕು ಅಂತ ಆದರೂ ಕಮೆಂಟಲ್ಲಿ ತಿಳಿಸಿ, ಅದೇ ಥರನೇ ನಾನು ವಿಡಿಯೋ ಮಾಡ್ತೀನಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ, ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ವ್ಲಾಗ್ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ. ಮನೆ ಹತ್ರನೇ ಗಣೇಶನ ದೇವಸ್ಥಾನ ಆಯ್ತಲ್ಲ, ಅಲ್ಲಿಗೆ ಬಂದೆ. ನಾಟಕಕ್ಕೆಲ್ಲ ಆಗ್ಲೇ ಸ್ಟೇಜೆಲ್ಲ ರೆಡಿ ಮಾಡಿಕೊಂಡು ಸ್ಪೀಕರೆಲ್ಲ ಇನ್ನೂ ಕಲೆಕ್ಷನ್ ಕೊಡ್ತಾಯಿದ್ರು. ಇನ್ನು 7 ಗಂಟೆ ಆಗಿತ್ತು, 9 ಗಂಟೆಗೆ ನಾಟಕ ಸ್ಟಾರ್ಟ್ ಆಗೋದಲ್ವ, ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ನಾನು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದೇವಸ್ಥಾನ ದರ್ಶನ ಮಾಡ್ಕೊಂಡು ಇಲ್ಲಿ ಮಂಗಳಾರತಿ ತೀರ್ಥ ತಗೊಂಡು ಇಲ್ಲೂ ಪ್ರಸಾದ ಮಾಡಿಸಿದ್ರು, ಊಟಕ್ಕೆಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ರು. ಇವಾಗ ನಾನು ಇಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಪ್ಪೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೆಲಮಂಗಲದಲ್ಲಿ ಕೆರೆ ಏರಿ ಮೇಲೆ ಬರೋದು. ನೆನ್ನೆ ವ್ಲಾಗಲ್ಲಿ ನೋಡಿದ್ದೀರಾ ನೀವು, ದೇವಸ್ಥಾನ ಕ್ಲೋಸ್ ಮಾಡಿದ್ರಲ್ಲ, ಅದಕ್ಕೆ ಇವತ್ತು ಬೆಲ್ದಾರ್ತಿ ಇರೋದ್ರಿಂದ ಇವತ್ತು ನಾನು ಬಂದಿದ್ದೀನಿ ಬೆಲ್ದಾರ್ತಿ ಹಚ್ಚೋದಕ್ಕೆ. ನಾನು ಇವಾಗ ದೇವಸ್ಥಾನ ಎಂಟ್ರೆನ್ಸ್ ನೀವು ನೋಡಿದ್ರಲ್ಲ ಇದೇನೆ. ಈಗ ನಾನು ಬೆಲ್ದಾರ್ತಿ ಎಲ್ಲ ಹಚ್ಕೊಂಡು ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ಇದ್ದಂಗೆ ಈ ಕಡೆ ಬಲಗಡೆಗೆ ಗಣೇಶ ಸಿಗುತ್ತೆ, ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ಇದೆ. ಈ ಕಡೆ ಉತ್ಸವ ಮೂರ್ತಿ ಇಟ್ಟಿದ್ದಾರೆ ನೋಡಿ, ಇದು ಗಣೇಶ ದೇವರು, ಇದು ಇದೇನೆ ಆಂಜನೇಯ ಸ್ವಾಮಿ ದೇವರು. ಇದಕ್ಕೂ ಅಷ್ಟೇ 700-800 ವರ್ಷ ಇತಿಹಾಸ ಇದೆಯಂತೆ. ಇಲ್ಲಿ ಒಳಗಡೆನೆ ಬಿಡ್ತಾರೆ ಪೂಜೆ ಮಾಡ್ಕೊಳ್ಳೋಕ್ಕೆ. ಈ ಕಡೆ ಬರ್ತಾ ಇದ್ದಂಗೆ ಇಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ದಾರೆ, ರಾಮ ಲಕ್ಷ್ಮಣ ಸೀತಾ ಮತ್ತೇನ ಆಂಜನೇಯ ಸ್ವಾಮಿದು ಉತ್ಸವ ಮೂರ್ತಿ ಇದೆ. ಆಮೇಲೆ ಬೆಳಗ್ಗೆಯಿಂದ ಯಾರ್ಯಾರು ಬೆಲ್ಲದ ದೀಪ ಹಚ್ಚಿದ್ವೋ ನೋಡಿ, ಅದನ್ನೆಲ್ಲ ಇಲ್ಲೇ ಇಟ್ಕೊಂಡು ಆ ಬತ್ತಿನೆಲ್ಲ ಸಪ್ರೇಟ್ ಮಾಡಿ ಬೆಲ್ಲನೆಲ್ಲ ಇಲ್ಲೇನೆ ಒಳಗಡೆ ತೊಗೊತಾ ಇದ್ರು. ತುಂಬ ಜನ ಮಾಡಿದ್ದಾರೆ. ನಾನು ಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡು ಇವಾಗ ಆಚೆ ಬಂದೆ. ಇಲ್ಲೂ ದೇವ್ರ ದರ್ಶನ ಎಲ್ಲ ಚೆನ್ನಾಯಿತು. ನಾನು ಇಲ್ಲಿ ಮುಗಿಸ್ಕೊಂಡು ನಾನು ಇವಾಗ ಮರೇಕನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ನೀವು ಆಂಜನೇಯ ಸ್ವಾಮಿನ ದರ್ಶನ ಮಾಡಲಿಲ್ಲವಲ್ಲ, ಇವತ್ತು ದರ್ಶನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಇಲ್ಲಿಂದ ನಾನು ಮರೇಕನ್ ದೇವಸ್ಥಾನಕ್ಕೆ ಬಂದೆ. ಇಲ್ಲೂ ಅಷ್ಟೇ ಅಮ್ಮಂಗೆ ಸಿಂಪಲಾಗಾದ್ರೂ ಚೆನ್ನಾಗಿ ರೆಡಿ ಮಾಡಿದರು. ಯಾರೋ ಸೀರೆ ಉಟ್ಕೊಂಡೇನೆ ಇಲ್ಲಿ ಕೂತಿದ್ದಾರೇನೋ ಅನ್ಬೇಕಾಯ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮ. ಇಲ್ಲಿ ಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡು ನಾನು ಊಟ ನಡೀತಾ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ಎಲ್ಲ ಅಂಗಡಿ, ನೆನ್ನೆಲ್ಲ ಅಂಗಡಿಗಳೆಲ್ಲ ಹಾಕಿದ್ದಿಲ್ಲ, ಇವತ್ತೆಲ್ಲ ಅಂಗಡಿಗಳು ಹಾಕಿ ಸಿಕ್ಕಾಪಟ್ಟೆ ಜನ ಸೇರಿದ್ರು. ನಾನು ಮಧ್ಯಾಹ್ನ ಹೋಗಿದ್ದೆ ಊಟ ಮಾಡ್ಕೊಂಬರೋಕ್ಕೆ, ನಾನು ನನ್ನ ಮಗ. ಅವಾಗ ಜನನೇ ಇರಲಿಲ್ಲ. ಇವಾಗ ರಾತ್ರಿ ಅಲ್ವ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರೋರೆಲ್ಲ ಇರ್ತಾರಲ್ಲ, ಸಿಕ್ಕಾಪಟ್ಟೆ ಜನ ಸೇರಿದ್ರು. ನಾನು ಮಧ್ಯಾಹ್ನನೇ ಎಲ್ಲ ವಿಡಿಯೋ ಮಾಡ್ಕೊಂಬಂದಿದ್ದೆ ಏನೇನು ಅಡುಗೆ ಮಾಡಿದ್ದಾರೆ ಅಂತ. ಇವಾಗ ಹೋಗಿದ್ದನಲ್ಲ ಸುಮ್ಮನೆ ಹಂಗೆ ಒಳಗೋಗಿ ಇವಾಗೂ ವಿಡಿಯೋ ಮಾಡ್ಕೊಂಬಂದೆ ನಾನು. ಆಮೇಲೆ ಇಲ್ಲಿ ದೇವಸ್ಥಾನದ ಆಡಳಿತ ಕಚೇರಿಯವರು ಮುಖಂಡರು ಇದ್ರು, ಅವರು ಮಾತಾಡ್ತೀವಿ ಅಂದರು. ನೀವು ಮಾತಾಡು ನಾನು ಮಾತಾಡು ಅಂತ ಒಬ್ಬರು ಮಾತಾಡಲಿಲ್ಲ. ಇಲ್ಲಿ ಒಬ್ಬರು ಮಾತ್ರ ಹೇಳಿದ್ರು, ಅನುದಾನಕ್ಕೆ ಜಾಗ ಕೊಟ್ಟಿದ್ದಾರಲ್ಲ ಅವ್ರಿಗೆ ಭಕ್ತಾದಿಗಳಿಂದ ನೆಲಮಂಗಲ ಜನತೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದೀನಿ. ಯಾಕೆ ಅವ್ರು ಅದೊಂದೇ ಹೆಸರು ಹೇಳಿದ್ರು, ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಮಧ್ಯಾಹ್ನ ಹೋಗಿದ್ನಲ್ಲ ಅವಾಗೇ ವಿಡಿಯೋ ಮಾಡ್ಕೊಂಬಂದಿದ್ದೆ ಏನೇನು ಅಡುಗೆ ಮಾಡಿದ್ದಾರೆ ಅಂದ್ಬಿಟ್ಟು, ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ರಾತ್ರಿ ಹೋದಾಗ ನಾನೇನು ಅಲ್ಲಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ತುಂಬಾ ಜನ ಇದ್ರು ಅಲ್ಲೆಲ್ಲನೂ, ಯಾಕೆ ಅಂದ್ಬಿಟ್ಟು. ಮಧ್ಯಾಹ್ನ ಆದರೆ ಇದ್ರಲ್ಲ ಅವಾಗೇ ವಿಡಿಯೋ ಮಾಡ್ಕೊಂಬಂದೆ. ನೋಡಿ ಪಾಯಸ ಅಂತೆ, ಅನ್ನ ಅಂತೆ, ಟೊಮೊಟೊ ಬಾತ್ ಎಲ್ಲ ದೊಡ್ಡ ದೊಡ್ಡ ಪಾತ್ರೆ, ಎಲ್ಲ 3 ಪಾತ್ರೆ 4 ಪಾತ್ರೆ, ಎಷ್ಟು ದೊಡ್ಡ ಪಾತ್ರೆ ಗೊತ್ತೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಮತ್ತೆ ಹಂಗೆ ರೆಡಿ ಮಾಡ್ಕೊತಾ ಇದ್ದಕ್ಕೆ ರಾತ್ರಿವರೆಗೂ ನಡಿಬೇಕಲ್ವ, ಅದಕ್ಕೋಸ್ಕರನೇ ನಾನ್ ಸ್ಟಾಪಾಗಿ ಅಡುಗೆ ಮಾಡ್ತಾ ಇದ್ರಂತೆ. ಭಟ್ರು ಅದೇ ಹೇಳ್ತಾ ಇದ್ರಕ್ಕ, ಪುರ್ಸೊತ್ತೇನೆ ಇಲ್ಲಕ್ಕ ಮಾಡ್ಕೊತಾ ಇದ್ದೀವಿ ಅಂತ. ಇವಾಗ ನೋಡಿ ಎಲ್ಲ ಆಗಿರೋದನ್ನೆಲ್ಲ ಬಕೆಟ್ಗೆಲ್ಲ ಹಿಂಗೆ ಇಟ್ಕೊಂಡು ಇವಾಗ ಊಟ ಬಡಿಸ್ತಾ ಇದ್ದಾರೆ. ನಾನು ಈ ಊಟ ಮಾಡ್ತಾ ಇದ್ದೀನಿ. ಪಾಯಸ ಬೂಂದಿ ಬಡಿಸಿದ್ರು, ಆಮೇಲೆ ಟೊಮೊಟೊ ಬಾತು, ಆಮೇಲೆ ತರಕಾರಿ ಸಾಂಬಾರು ಮಾಡಿದರು. ಅಡುಗೆ ತುಂಬಾ ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಾಗಿತ್ತು. ಆಮೇಲೆ ರಾತ್ರಿಗೆ ಇಲ್ಲಿ ಅಂದರೆ ನಾನು ಶನಿವಾರ ನಾನು ವಿಡಿಯೋ ಮಾಡ್ಕೊಂಬಂದಿರೋದು, ಭಾನುವಾರಕ್ಕೆ ಒಬ್ಬಟ್ಟು ಅಡುಗೆ ಮಾಡ್ತಾಯಿದ್ರು. ಅಲ್ಲಿ ಹೂಡ್ನೆಲ್ಲ ರುಬ್ಬಿ ಒಬ್ಬಟ್ಟನ್ನು ತೊಡ್ತಾಯಿದ್ರು. ಇಲ್ಲಿಂದ ನಾನು ಮುಗಿಸ್ಕೊಂಡು ನಾನು ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಲ್ಲ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬರೋಷ್ಟೊತ್ತಿಗಾಗಲೇ 8:30 ಆಗೋಗಿತ್ತು. ಪೂಜೆ ಎಲ್ಲ ಮುಗ್ದಿತ್ತು. ಬಂದು ನಾನು ಮಂಗಳಾರತಿ ತೀರ್ಥ ಎಲ್ಲ ತೊಗೊಂಡು ಸ್ವಾಮಿಗೆ, ಇಲ್ಲಿ ಸತ್ಯನಾರಾಯಣ ಸ್ವಾಮಿಗೆ ಅಕ್ಷತೆ ಕಾಳು ಇಟ್ಟಿರ್ತಾರೆ, ಅದು ನಾನು ತೊಗೊಂಡು 3 ಸುತ್ತು ಹಾಕ್ಕೊಂಡು ನಮ್ಗೆ ಏನು ಬೇಕೋ ತಂದೆ ಹತ್ರ ನಾವು ಕೇಳಿಕೊಂಡು ಅಕ್ಷತೆ ಕಾಳು ಅಯ್ಯಪ್ಪನ ಪಾದಕ್ಕೆ ಹಾಕಿ ನಾನು ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಇವತ್ತೂ ಬರೋಷ್ಟು ಲೇಟಾಗಿ ಅದನ್ನೇ ಕೇಳ್ತಾಯಿದ್ರು, ಯಾಕೆ ಲೇಟ್ ಮೇಡಮ್ ಅವರು ಅಂದರೆ, ಇಲ್ಲ ಸರ್ ಹಿಂಗೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಬೆಲ್ದಾರ್ತಿ ಮಾಡಬೇಕಾಯಿತು, ಅಲ್ಲಿಗೆ ಹೋಗಿದ್ದೆ ಅದಕ್ಕೆ ಲೇಟ್ ಆಯಿತು ಅಂದೆ. ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನಾವು ಇಲ್ಲಿ 101 ರೂಪಾಯಿ ಕಟ್ಟಿರ್ತೀವಲ್ಲ, ಅದಕ್ಕೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಆಮೇಲೆ ಕಟ್ತಿಲ್ದವ್ರಿಗೆ ಆಚೆನೇ ಪ್ರಸಾದನೂ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಅರ್ಶನೆ ಮಾಡಿರೋದು ಕುಂಕುಮ ಇತ್ತು, ನಾನು ಅದು ಕುಂಕುಮ ಇಟ್ಟು ನನ್ನ ಮಗನಿಗೂ ಕುಂಕುಮ ಇಟ್ಟೆ.
ಇವಾಗ ನೋಡಿ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ನಾನು ಈಸ್ಕೊಂಡು ಇವಾಗ ಆಚೆ ಬರ್ತಾ ಇದ್ದಂಗೆ ಇಲ್ಲೂ ಪ್ರಸಾದ ಕೊಟ್ಟಿರ್ತಾರೆ, ಅದನ್ನು ನಾನು ತೊಗೊಂಡೆ. ಇವಾಗ ಇದೆಲ್ಲ ಇಲ್ಲಿ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ಬಿಟ್ಟು ನಾಟಕ ನಡೀತಾ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ನಾಟಕ ಮಾಡೋದು ಪೂರ್ತಿ ವಿಡಿಯೋ ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ ನಾನು. ಎಲ್ಲರೂ ನಾಟಕ ನೋಡೇ ಇರ್ತಾರಲ್ವ, ತುಂಬ ಲೆಂತಿ ಹಾಕಿದ್ರೆ ವಾಯ್ಸೂ ಸರಿಯಾಗಿ ಬಂದಿರಲ್ಲ, ಅದಕ್ಕೆ ಸ್ವಲ್ಪ ಯಾವ್ಯಾವ ಪಾತ್ರ ಆದಮೇಲೆ ಯಾವ್ಯಾವ್ದು ಬರುತ್ತೆ ಅಂತ ಹಾಕಿದ್ದೀನಿ. ನೋಡಿ ಸ್ಟೇಜ್ ಎಲ್ಲ ರೆಡಿ ಆಗಿತ್ತು. ನಾನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದು, ಇಲ್ಲೂ ನಾನು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇಲ್ಲಿ ಪಾತ್ರಧಾರಿಗಳು ಇರ್ತಾರೆ, ಯಾವ್ಯಾವ ಪಾತ್ರ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ. ಆಮೇಲೆ ನಮ್ಮನೆ ಹತ್ರನೇ ಮಕ್ಕಳೆಲ್ಲ ನೃತ್ಯ ಮಾಡಿದ್ರು ಕೃಷ್ಣ ಪರಮಾತ್ಮನ ಜೊತೆ, ಅವ್ರನ್ನೂ ನಾನು ಇಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲಾರನ್ನೂ ನಾನು ಮಾತಾಡಿಸ್ತೀನಿ. ಇವಾಗ ನಿಮ್ಮ ಹೆಸರು? ಮೇಡಮ್ ರಾಮಕೃಷ್ಣಯ್ಯ ಅಂತ ಹೇಳಿ. ಯಾವ ಪಾತ್ರ? ನಾನು ಅಭಿನಯಿಸ್ತಾ ಇರೋದು ಅಭಿಮನ್ಯು, ದ್ರೋಣ ಮತ್ತೆ 3 ಪಾತ್ರದಲ್ಲಿ ಅಭಿನಯಿಸ್ತಿದ್ದೇನೆ. ಬಲರಾಮನ ಸೈನ್ಯಾಧಿಪತಿಯಾಗಿ ಅಭಿನಯಿಸ್ತಿದ್ದೇನೆ. ಅತ್ಯದ್ಭುತವಾಗಿ ನಾವು ನಮ್ಮ ಮಾಸ್ಟ್ರು ಟ್ರೈನಿಂಗ್ ಮಾಡಿದ್ದಾರೆ. ಸೊ ನಾವು ಮುನಿರಾಜು ಕೆ ಅಂತೇಳಿ ಕಲ್ಲೋಡವರು, ಇದು 96ನೇ ನಾಟಕ ಅವ್ರದ್ದು. ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ವ್ಯಕ್ತಿ. ಅತ್ಯದ್ಭುತವಾಗಿ ನಮ್ಮೆಲ್ಲ ಟೀಮ್ಗೆ ವಿಶೇಷವಾದಂತ ಒಂದು ತರಬೇತಿಯನ್ನು ಕೊಟ್ಟಿದ್ದಾರೆ. ಸೊ ನಾವು ಈ ದಿನ ಸಜ್ಜಾಗಿ ನಿಂತಿದ್ದೇವೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ರಾಮಾಂಜನೇಯ ನಾಟಕೋತ್ಸವ ಮಂಡಳಿಯಿಂದ ನಾಟಕ ಶುರುವಾಗಲಿದೆ. ತಾವೆಲ್ಲರೂ ಬಂದು ಸಹಕರಿಸಿದ್ದಕ್ಕಾಗಿ ತುಂಬಾ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಹನುಮಂತರಾಜು. ಶ್ರೀಕೃಷ್ಣ ಪಾತ್ರ ಮಾಡಿದ್ವಿ. ರಾಮಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಗ್ರೀನೆಸ್ಟ್ ಲೇಔಟ್ ನಮ್ಮ ತಂಡದವರು ಎಲ್ಲ ಸೇರಿ ನಾವು ನಾಟಕ ಮಾಡಿದ್ದೇವೆ. ಇದು ಮೊದಲನೇ ವರ್ಷ ನಮ್ದು. ಕೃಷ್ಣ ಪಾತ್ರದಲ್ಲಿ ಮುಂಚೆ ದುರ್ಯೋಧನ ಪಾತ್ರ ಮಾಡಿದ್ವಿ, ಈಗ ಕೃಷ್ಣ ಪಾತ್ರ ಮಾಡೋದಕ್ಕೆ ಮೊದಲನೇ ವರ್ಷಕ್ಕೆ ಬಣ್ಣ ಹಾಕಿದ್ವಿ. ನಿಮ್ಮ ಹೆಸರು? ಮೇಡಮ್ ರವಿಕುಮಾರ್. ಯಾವ ಪಾತ್ರ ಮಾಡ್ತಾ ಇದ್ದೀರಾ? ಅರ್ಜುನ ಪಾತ್ರ ಮಾಡ್ತಾ ಇದ್ವಿ. ಒಂದೇ ಪಾತ್ರನಾ? ಹೌದು. ನನ್ನ ಹೆಸರು ಹಿಮಾ. ನಾನ್ ಚೈತನ್ಯ. ನನ್ನ ಹೆಸರು ಸಿಂಚನ. ನನ್ನ ಹೆಸರು ಲೇಖನ. ನನ್ನ ಹೆಸರು ಕೀರ್ತನ. ನನ್ನ ಹೆಸರು ಚಾರುವಾಸಿನಿ. ನಾವು ಮೊದಲನೆಯ ಕೃಷ್ಣನ ಸ್ವಾಗತಕ್ಕಾಗಿ ನೃತ್ಯ ಪ್ರದರ್ಶನವನ್ನು ಮಾಡುತ್ತಿದ್ದೇವೆ. ನಾವು ಗ್ರೀನೆಸ್ಟ್ ಲೇಔಟ್ ಹೆಣ್ಣು ಮಕ್ಕಳು ನಾವು ಕೃಷ್ಣನ ಮೊದಲನೇ ಸ್ವಾಗತ ನಾವು ಮಾಡುತ್ತಿದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ಭಾನುಪ್ರಿಯ. ನನ್ನ ಪಾತ್ರ ಉತ್ತರೆ ರುಕ್ಮಿಣಿ ಕುರುಕ್ಷೇತ್ರದಲ್ಲಿ. ನೋಡಿ ಇವಾಗ ಸ್ಟೇಜ್ ಎಲ್ಲ ರೆಡಿ ಆಗಿತ್ತಲ್ಲ, ಈಗ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ನಾನು ಹೋದಾಗ ಅಷ್ಟೇ ಜನ ಇದ್ದಿದ್ದು, ಒಂದು 3-4 ಜನ ರೆಡಿ ಆಗಿದ್ರು. ಆಮೇಲೆ ಎಲ್ಲರೂ ಬಂದರು, ಅವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲಿಲ್ಲ, ತುಂಬಾ ಸೌಂಡ್ ಇತ್ತು, ವಾಯ್ಸ್ ಏನು ಕೇಳಿಸ್ತಾ ಇರಲಿಲ್ಲ. ಯಾರ್ಯಾರಿದ್ರು ಅವ್ರನ್ನ ನಾನು ಇಲ್ಲಿ ಮಾತಾಡಿಸ್ದೆ ಅಷ್ಟೇ. ನೋಡಿ ಇವಾಗ ಪೂಜೆ ನಡೀತಾ ಇದೆ. ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು. ಅರ್ಜುನನು ಅಷ್ಟೇ, ಕೃಷ್ಣ ಪರಮಾತ್ಮನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಗೊತ್ತಾ. ನಿಜವಾಗ್ಲೂ ಹಂಗೆ ಇದ್ದಾರೆ ನನ್ನಂಗೆ, ಅಷ್ಟು ಚೆನ್ನಾಗಿ. ನಾಟಕನೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಇದು ನಾಟಕ ನಡೀತಾ ಇರೋದು ಬಂದು ಕುರುಕ್ಷೇತ್ರ ಮತ್ತು ಶ್ರೀಕೃಷ್ಣ ಸಂಧಾನ ಎರಡೂ ನಡೀತಾ ಇದೆ. ನಾನು ಎರಡೂ ತೋರಿಸ್ತೀನಿ. ಅದೇ ನಾನು ಸ್ವಲ್ಪ ಹಾಕೊಂಡು ಹೋಗ್ತೀನಿ. ಇವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಅಜ್ಞಾತವಾಸವನ್ನು ಅನುಭವಿಸಿ ಹಸ್ತಿನಾವತಿಗೆ ಹಿಂದಿರುಗಿದನು. ಇನ್ನು ನಮಗೆ ದೊರಕಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವ ಭಾರ ನಿನ್ನದೂ ತಂದೆ. ಅವರುಗಳು ನನ್ನಂತ ಗಂಡನಾಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಸಂಪಾದಿಸಿದರು. ಸತ್ತರೆ ಸಾಮ್ರಾಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅರ್ಜುನ ಮತ್ತು ದುರ್ಯೋಧನ ಅವ್ರದ್ದು ಮಾತುಕತೆ ಮುಗಿದ್ಮೇಲೆ ಇವಾಗ ಶ್ರೀಕೃಷ್ಣ ಪರಮಾತ್ಮ ಎಂಟ್ರಿ ಆಗೋದಿದು. ಇವಾಗ ರುಕ್ಮಿಣಿಯವರು ಕೃಷ್ಣನಿಗೆ ಹಾರ ಹಾಕ್ತಾ ಇದ್ದಾರೆ. ಇವಾಗ ನಮ್ಮ ಏರಿದ ಮಕ್ಕಳೇನೆ ಎಲ್ಲ ಇವಾಗ ಇವರಿಬ್ಬರು ಜೊತೆನೂ ನೃತ್ಯ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಕೃಷ್ಣ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು, ಚೆನ್ನಾಗೂ ಕಾಣಿಸ್ತಾ ಇದ್ರು. ಅವರು ಎಲ್ಲರೂ ಅಷ್ಟೇ ಪಾತ್ರಧಾರಿಗಳು ತುಂಬಾ ಚೆನ್ನಾಗೂ ಕಾಣಿಸ್ತಾ ಇದ್ರು, ಚೆನ್ನಾಗೂ ಮಾಡಿದ್ರು. ಈ ವಿಡಿಯೋ ಮತ್ತೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ನನಗೆ ಕಾಪಿ ರೈಟ್ ಬಂದುಬಿಟ್ಟಿದೆ. ಇಲ್ಲಿ ಸಾಂಗ್ ಬರ್ತಿದೆಯಲ್ಲ, ಅದು ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆಗೆ, ಅದಕ್ಕೋಸ್ಕರ ಅದನ್ನು ಇಲ್ಲಿ ನಾನು ಡಿಲೀಟ್ ಮಾಡಬೇಕು. ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಬೇಜಾರು ಮಾಡ್ಕೊಂಬಿಡಿ ಯಾರೂ. ನಂಗೆ ಕಾಪಿ ರೈಟ್ ಬಂದಿರೋ ಕಾರಣದಿಂದ ನಾನು ಇಲ್ಲಿ ಅದನ್ನು ಹೇಳ್ಬಿಟ್ಟು ನಾನು ಮತ್ತೆ ಇದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡ್ಬೋದು, ಯಾಕಂದರೆ ಚೆನ್ನಾಗಿ ಆಡಿದ್ದಾರೆ ಮಕ್ಕಳು. ನಾನು ಬೇರೆ ಟ್ಯೂನೇ ಇಲ್ಲಿ ನಾನು ಹಾಕ್ತೀನಿ ಇವಾಗ.
ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಹೇಳಲು ಯುಧಿಷ್ಠರನು ತಮ್ಮ ಕುಲಪುರೋಹಿತನಾದ ದ್ರೌಪದಿಯನ್ನು ಸಂಧಿಗಾಗಿ ಕಳಿಸಿದರು. ಆದರೆ ಆ ದುರಾಚಾರಿಯಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ ಯುದ್ಧವೇನೋ ಅನಿವಾರ್ಯವಾಗಿ ಒದಗಿದಂತೆಯೇ ಬರೆಯಿತು. ಪುನಃ ಇದ್ದಾರೆ. ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಾಣಬಹುದು. ಗೋಪಿಗಾಂಧರ್ಯ ಯುದ್ಧ ಮಾಡ್ತಾರೆ ಈಗ ನೋಡು. ಪ್ರೇಯಸಿ, ಲೋಕ ಸೇವೆಯ ಹರಕೆಯನ್ನು ಗೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ನೋಡ ಎಷ್ಟು ಚೆನ್ನಾಗಿ ಬರ್ತದೆ ನೋಡ. ನಡೆದ ಹೋದ ಘಟನೆಗಳನ್ನೇ ನೆನೆದು ಹೀಗೆ ಕೇಳುವುದು ಸೂಚಿಸುತ್ತದೆ. ಆ ಮಹಾನಗರ ನಿನ್ನ ಬಂಧವು ಈಡೇರುವ ಕಾಲ ಸಂಪೂರ್ಣ ದರ್ಪಣ ನಿನ್ನ ಸಹೋದರಗಳ ಕಾರಾಗ ಆತನ ಮೇಲೂ ಸೇರೇನಾಯಿತು. ಸಬಲ ಏಕಿ ಅಣಕದ ಕೇಕೆ ಏಕಿ ನಿನ್ನ ಆಗಮನ. ನಾನು ಮಾಡಿದ ಕಾರ್ಯ ಇರುತ್ತವೆ ಮಾವ. ಚಿಂತೆ ಏಕೆ ಗುರುರಾಜ? ಜಯವಂತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ರಾಷ್ಟ್ರವಾಗಿರಲಿ. ಸ್ವಲ್ಪ ತಾಳಿ. ಯದುಪತಿನೊಬ್ಬನ ನೋಡಿ ನನ್ನ ಕೈತಲೇ ಬರುತ್ತಿರುವನು. ಆತನಿಗೆ ಸಂತಾನದ ವಿಚಾರ ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ನನ್ನನ್ನು ರಾಜಸಭೆಯಲ್ಲಿ ವಿಧ ವಿಧವಾಗಿ ಉಪಚರಿಸಿದರು. ಹೇಳುವುದನ್ನು ಕೇಳು. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವಿದೆ ಅಮ್ಮ. ಅವರ ಪ್ರಾಣಕ್ಕೆ ಭಯವಿದೆ. ನಿನ್ನೊಡನೆ ನೀಚನಾದ ದುರ್ಯೋಧನನಿರುವಾಗ ನನ್ನ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಪಾಂಡವರಿಗೆ ತಗೆಯವೆ. ಈಗ ನಮಗೆ ಒದಗಿರುವಂತಹ ಆಪತ್ತಾದರೂ
ಚೆನ್ನಾಗಿ ನೋಡಬೇಕು. ದುರ್ಯೋಧನ ಹಿತಕಾಂಕ್ಷೆಯಿಂದ ತನ್ನ ಪ್ರಾಣಗಳನ್ನು ತೃಣವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಂಮಿತರಾಗಿರುವ ವೀರ ಯೋಧರನ್ನು ಸಾರಿ ಚಂಡ ಮಾರುತದಂತೆ ಉಲ್ಮಿತವಾದ ಸಾಗರ ದುಂಬೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರ ಸೇನಾ ರಚೆಯನ್ನು ಪರಿಶೀಲಿಸುತ್ತಿರುವನು. ಇತ್ತ ನೋಡು ಪಾರ್ಥ. ಫಸ್ಟ್ ಟೈಮ್ ನಾನು ಪೂರ್ತಿ ನಾಟಕ ನೋಡಿದ್ದು, ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು, ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾಡಿದ್ರು. ನಾಟಕ ಎಲ್ಲ ಮುಗಿಯೋಷ್ಟೊತ್ತಿಗೆ 6:30 ಇವಾಗ ಟೈಮು. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಕಣ್ಣೆಲ್ಲ ಸುಸ್ತಾ ಇದೆ, ನಿದ್ದೆ ಬರ್ತಾ ಇದೆ. ನಾಟಕ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಆಡಿದ್ರು. ಎಲ್ಲರೂ ಅಷ್ಟೇ, ಎಲ್ಲ ಪಾತ್ರದಲ್ಲೂ ಅಷ್ಟೇ ಚೆನ್ನಾಗಿತ್ತು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಎಲ್ಲರಿಗೂ.